ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಸ್ವಲ್ಪ ಬೇಗ ಎದ್ದಿದ್ದೀನಿ. ತುಂಬ ಬೇಗ ನನ್ನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ವಾಕಿಂಗ್ ಬಂದಿದ್ದೀನಿ. ಯೂಶ್ವಲಿ ಐ ಗೋ ಟು ಜಿಮ್ ಆರ್ ಐ ಡೂ ಯೋಗ. ಬಟ್ ಇವತ್ತು ಎಲ್ಲೂ ಹೋಗೋವಂಥ ಮೂಡ್ ಇರಲಿಲ್ಲ. ಸೊ ಅದಕ್ಕೆ ವಾಕಿಂಗ್ ಬಂದಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಓಡಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಕೆಲವೊಂದು ಸಾರಿ ಮೆಡಿಟೇಷನ್ ಕೂಡ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಎದ್ದು ಸ್ವಲ್ಪ ಬೇಗ ಎದ್ದು ಒಂದು ಗ್ಲಾಸಿಗೆ ನಿಂಬೆಹಣ್ಣಿನ ಜ್ಯೂಸ್ ಹಿಂಡ್ಕೊಂಡು ಕುಡಿದು ಬಂದಿರೋದು ಇವತ್ತು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಈ ಥರ ನಿಂಬೆಹಣ್ಣಿನ ಜ್ಯೂಸ್ನ ಕುಡಿದು ಬರ್ತೀನಿ ವಿತೌಟ್ ಶುಗರ್. ಇವಾಗ ಅದೇನಾಗಿದೆಯೋ ಗೊತ್ತಿಲ್ಲ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಅವಾಗ ನಾನು ಮಿಸ್ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಹೊಟ್ಟೆನೇ ಹಸುವಾಗೋದಿಲ್ಲ. ಕರೆಕ್ಟ್ ಟೈಮ್ಗೆ ತಿಂಡಿ ಊಟ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಬೆಳಗ್ಗೆ ಹೊತ್ತು ಎದ್ದು ಈ ಥರ ವಾಕಿಂಗ್ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು ಅಥವಾ ಜಿಮ್ಮಿಗೆ ಹೋಗೋದ್ರಿಂದ ನನಗೆ ಸ್ವಲ್ಪ ಹೊಟ್ಟೆ ಹಸು ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ಬಂದಿದ್ದೀನಿ. ಏಯ್, ಯಾಕೋ ಗಿಡ ತಿಂತಾ ಇದೀಯಾ? ಬೈಲಿ ಬೈಲಿ, ಗಿಡ ಯಾಕೆ ತಿಂತಾ ಇದೀಯಾ? ಹಾಂ, ಬೈಲಿ, ಬಾರೋ ಇಲ್ಲಿ. ಐ, ಓಡೋಗ್ಬಿಡ್ತು ನಾಯಿ. ಬೀದಿ ನಾಯಿಗಳಿಗೆ ಊಟ ಸಿಗೋದೇ ಕಡಿಮೆ ಆಗಿದೆ ನೋಡಿ. ಈ ತರ ಎಲೆ ಎಲ್ಲ ಕಚ್ಕೊಂಡು ತಿಂತಾ ಇದೆ ನಾಯಿ. ಈ ತರ ತುಂಬಾ ಕಡೆ ನೋಡಿದೀನಿ. ಅವ ಪಾಪ ಕರೆಕ್ಟಾಗಿ ಊಟನೇ ಸಿಗೋದಿಲ್ಲ. ಯೂಶಲಿ ನನ್ನ ಬ್ಯಾಗ್ ಒಳಗಡೆ ಏನಾದರೂ ಸ್ವಲ್ಪ ಡಾಗ್ ಫುಡ್ ಇಟ್ಟಿರ್ತೀನಿ. ಬಟ್ ಇವತ್ತೇನು ತೊಗೊಂಬಂದಿಲ್ಲ. ಆ್ಯಕ್ಚುಲಿ ಬ್ಯಾಗೇ ತೊಗೊಂಬಂದಿಲ್ಲ. ಮನೆಯಿಂದ ಹೊರಡಬೇಕಾದ್ರೆ ನಾನು ಯಾವಾಗಲೂ ಈ ರೂಟಿಂದನೇ ಜಾಸ್ತಿ ಓಡಾಡೋದು. ಇಲ್ಲಿ ಗಣೇಶಂಗೆ ನಮಸ್ಕಾರ ಮಾಡೇ ಹೋಗೋದು. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ನಾನು ಜಸ್ಟ್ ಸ್ನಾನ ಮಾಡಿ ರೆಡಿಯಾಗಿ ಆಚೆ ಬಂದಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ. ಬ್ರೇಕ್ಫಾಸ್ಟಿಗೆ ಏನು ರೆಡಿ ಮಾಡಿದ್ದಾರೆ ನೋಡ್ತೀನಿ. ಚಪಾತಿ ಇದೆ. ಚಪಾತಿ ಜೊತೆಗೆ ಏನು ಮಾಡಿದ್ದಾರೆ? ಈರುಳ್ಳಿ ಚಟ್ನಿ ಇದೆ. ಓಕೆ, ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಈರುಳ್ಳಿ ಚಟ್ನಿ ಮಾಡಿದ್ದಾರೆ. ಈರುಳ್ಳಿ ಚಟ್ನಿದು ಏನು ಸ್ಪೆಷಾಲಿಟಿ ಅಂದರೆ ಇದು ಆಲ್ಮೋಸ್ಟ್ 1 ವೀಕ್ ಆದರೂ ಕೆಡೋದಿಲ್ಲ. ಬಿಕಾಸ್ ಇದಕ್ಕೆ ನೀರನ್ನ ಆ್ಯಡ್ ಮಾಡಿರೋದಿಲ್ಲ. ಬಟ್ ನಮ್ಮನೇಲಿ ಹೇಗಂದರೆ ಒಂದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡಿರ್ತಾರೆ. ಓಕೆ, ಸೊ ಬ್ರೇಕ್ಫಾಸ್ಟ್ ಆಗಿದೆ. ಇವಾಗ ನಾವು ಮಾರ್ಕೆಟಿಗೆ ಹೊರಟಿದ್ದೀವಿ. ಬಿಕಾಸ್ ಮನೆಯಲ್ಲಿ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಏನೂ ಇಲ್ಲ. ಸೊ ಅದಕ್ಕೆ ತೊಗೊಂಡು ಬರೋದಕ್ಕೋಸ್ಕರ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟಿಂದ ತಂದಿದ್ದೆಲ್ಲ ಡೈರೆಕ್ಟಾಗಿ ಫ್ರಿಡ್ಜ್ ಒಳಗೆ ಇಟ್ಬಿಟ್ಟಿದ್ದಾರೆ. ಏನೇನು ತಂದಿರೋದು ಗೊತ್ತಾ? ಇದೆಲ್ಲ ಅಂದರೆ ಸ್ವಲ್ಪ ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪು ಅಷ್ಟೇ. ಮಾರ್ಕೆಟಿಂದ ಈಗ ತಾನೇ ಮನೆಗೆ ಬಂದೆ. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಮಳೆ ಬೇರೆ ಬರ್ತಿದ್ದರಿಂದ ಸ್ವಲ್ಪ ಚಳಿ ಆಗ್ತಿದೆ. ಹೋಗಿ ಸ್ವಲ್ಪ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಮಾರ್ಕೆಟ್ಗೆ ಹೋದ್ಮೇಲೆ ಚಿಕ್ಕಪೇಟೆ ಕಡೆನೂ ಹೋಗಿದ್ದೆ. ಚಿಕ್ಕಪೇಟೆಯಿಂದ ಇದೊಂದು ಸ್ಕ್ರೀನ್ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿದೆಯಾ? ಇದ್ರ ಜೊತೆಗೆ ಬೇರೆ ಸ್ಕ್ರೀನ್ಗಳನ್ನೂ ಸಹ ತೊಗೊಂಡು ಬಂದಿದ್ದೀನಿ. ಹೋಗಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತೀನಿ. ಮಾರ್ಕೆಟಿಗೆ ಹೋಗಿ ಚಿಕ್ಕಪೇಟೆಗೆ ಹೋಗಿ ಆ ಮಳೆಯಲ್ಲಿ ಒದ್ದಾಡ್ಕೊಂಡು ಬರೋದ್ರೊಳಗೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಮಳೆಯಲ್ಲಿ ನೆನೆಯುವಂಥ ಅಭ್ಯಾಸ ಬಿಟ್ಟು ತುಂಬಾ ವರ್ಷ ಆಗೋಯ್ತು. ಹಾಗಾಗಿ ಸ್ವಲ್ಪ ಮಳೆ ಹನಿ ಬಿದ್ರೂ ತಲೆನೋವು ಬಂದಂಗೆ ಆಗ್ಬಿಡುತ್ತೆ ನನಗೆ. ತಲೆನೋವು ಬಂದಿದೆ ಇವತ್ತು ಅಂತ ಕಾಫಿ ಮಾಡ್ಕೊತಿರೋದು. ಬಟ್ ಹಾಗೆ ನೋಡಿಕೊಂಡ್ರೆ ನಾನು ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು 2 ಟೈಮ್ ನನಗೆ ಕಾಫಿ ಇರಲೇಬೇಕು. ಅದೊಂಥರ ಅಡಿಕ್ಷನ್ ನನಗೆ. ಇಲ್ಲಂದ್ರೆ ತಲೆ ಓಡಲ್ಲ. ಕಾಫಿ ಅಥವಾ ಟೀ ಎರಡರಲ್ಲಿ ಯಾವುದಾದ್ರೂ ಒಂದಿದ್ರೂ ನಡೆಯುತ್ತೆ. ಅಂದರೆ ಬೆಳಗ್ಗೆನೇ ಕೆಲವೊಂದ್ಸರಿ ಟೀ ಕುಡಿಯೋದಕ್ಕಾಗೋದಿಲ್ಲ. ಯೂಶಲಿ ನಾನು ಬೆಳಗ್ಗೆ ಹೊತ್ತು ಟೀ ಕುಡಿಯೋದೇ ಇಲ್ಲ. ಸಂಜೆ ಹೊತ್ತು ಮಾತ್ರ ಟೀ ಕುಡಿತೀನಿ. ಮೊದಲೆಲ್ಲ ಸ್ಕೂಲು ಕಾಲೇಜಸ್ಸಲ್ಲಿ ಇರೋವಾಗ ಓದ್ಕೊಳ್ಬೇಕಿತ್ತು. ಅವಾಗೆಲ್ಲ ನಿದ್ದೆ ಬರಬಾರ್ದು ಅಂತ ಟೀ ಕುಡಿತಾ ಇದ್ದೆ. ಜಾಸ್ತಿ ಟೀ ಕಾಫಿ ಕುಡಿಯೋದು ಒಳ್ಳೇದಲ್ಲ, ಪಿತ್ತ ಆಗ್ಬಿಡುತ್ತೆ. ಡೈಲಿ 2 ಸರಿ ಕುಡಿದು ಅಭ್ಯಾಸ ಆಗಿದೆ ನನಗೆ. ಹಾಗಾಗಿ ದೇಹಕ್ಕೊಂಥರ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಈ ಟೀ ಕಾಫಿ ಅಭ್ಯಾಸನ ತಪ್ಪಿಸ್ಬೇಕು ಅಂತ ಅಮ್ಮ ತುಂಬಾನೇ ಟ್ರೈ ಮಾಡಿದ್ರು. ಬಟ್ ಆಗಿಲ್ಲ. ಒಂದೊಂದ್ಸರಿ ತಂಗಡಿ ಸೊಪ್ಪಿನ ಟೀ ಬರುತ್ತೆ, ಅದನ್ನು ಕೂಡ ಕುಡಿತಾ ಇದ್ದೆ. ತಂಗಡಿ ಸೊಪ್ಪಿನ ಟೀ ಎಲ್ಲೂ ಸಿಗೋದಿಲ್ಲ. ಅದನ್ನ ನಾನು ಮರದಲ್ಲಿ ಕಿತ್ಕೊಂಡ್ಬಂದು ಅದನ್ನೆಲ್ಲ ಹೂವನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಪೌಡರ್ ಮಾಡಿಕೊಂಡು ಟೀ ಮಾಡಿಕೊಂಡು ಕುಡಿತಾ ಇದ್ವಿ. ಅದು ಕೂಡ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಆ ತಂಗಡಿ ಸೊಪ್ಪಿನ ಪೌಡರ್ ಇರುತ್ತಲ್ಲ, ಅದನ್ನು ನಾವು ಆ್ಯಕ್ಚುಲಿ ಮೆಹಂದಿ ಒಳಗಡೆನೂ ಕೂಡ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೋಬಹುದು. ಕೂದಲು ಗ್ರೋತ್ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ.
ಅದು ಬಿಟ್ಟರೆ ಶುಂಠಿ ಕಾಫಿ ಮತ್ತು ಜೀರಿಗೆ ಕಾಫಿ ಜಾಸ್ತಿ ಮಾಡ್ತಿದ್ರು ಮನೆಯಲ್ಲಿ. ಎಲ್ಲದಕ್ಕಿಂತ ಜಾಸ್ತಿ ಈ ಶುಂಠಿ ಕಾಫಿಗಿಂತ ಜೀರಿಗೆ ಕಾಫಿನೇ ಮಾಡ್ತಿದ್ದು. ಆ್ಯಂಡ್ ನಂಗೆ ತುಂಬಾ ಫೇವ್ರೇಟು. ಅಮ್ಮ ಮಾಡ್ತಾರಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದ್ಸರಿ ಟ್ರೈ ಮಾಡಿದ್ದೆ, ಬಟ್ ಅದು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಯಾಕಂದರೆ ಸ್ವಲ್ಪ ಜೀರಿಗೆ ಏನಾದರೂ ಜಾಸ್ತಿ ಆಯಿತು ಅಂದ್ರೂ ಪೌಡರ್ ಸ್ವಲ್ಪ ಕಹಿ ಕಹಿ ಅಂತ ಅನ್ನಿಸ್ಬಿಡುತ್ತೆ. ಅವ್ರು ಕರೆಕ್ಟಾಗಿ ಮಾಡ್ತಾರೆ. ಅದು ಬಿಟ್ಟರೆ ಅಮ್ಮ ತೆಂಗಿನ ಹಾಲಿನ ಕಾಫಿ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿನೆಲ್ಲ ತುರಿದು ಅದರಿಂದ ಹಾಲು ತೆಗೆದು ಅದಕ್ಕೆ ಮಾಮೂಲಿ ಇವಾಗ ಕಾಫಿ ಪೌಡರ್ ಮತ್ತು ನಾವು ಸಕ್ಕರೆ ಏನು ಹಾಕ್ತೀವಿ ಅದೇ ಥರ ಮಾಡಿ ಕಾಫಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈವನ್ ಟೀ ಕೂಡ ಮಾಡ್ಕೋಬೋದು ಅದರಲ್ಲಿ. ಕೆಲವೊಂದು ಸರಿ ಸಕ್ಕರೆ ಬದಲು ಬೆಲ್ಲ ಕೂಡ ಉಪಯೋಗಿಸ್ತೀವಿ. ಕೆಲವೊಂದು ಸರಿ ನಮ್ಮಮ್ಮ ಟೀ ಮತ್ತು ಕಾಫಿ ಮಾಡೋ ಬದಲು ಎಂತೆಂಥದ್ದೋ ಕಷಾಯ ಎಲ್ಲ ಮಾಡಿಟ್ಬಿಟ್ಟಿರ್ತಾರೆ. ಕಷಾಯ ಫಾರ್ ದಿ ಫಸ್ಟ್ ಟೈಮ್ ಕುಡಿದಾಗ ಯಾರಿಗೂ ಇಷ್ಟ ಆಗೋದಿಲ್ಲ, ಏನೋ ಒಂಥರ ಚೆನ್ನಾಗಿಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಕುಡಿತಾ ಅಭ್ಯಾಸ ಆದರೆ ಅದು ಸರಿ ಹೋಗುತ್ತೆ. ಅದು ಅಭ್ಯಾಸ ಆಗಬೇಕು. ಅಭ್ಯಾಸ ಆದರೆ ಕಷಾಯನೂ ಕೂಡ ಅಷ್ಟೊಂದು ಕಹಿ ಅಂತ ಅನ್ಸೋದಿಲ್ಲ. ಮೋರೋವರ್ ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಆ್ಯಕ್ಚುಲಿ ನನಗೆ ಸ್ಕ್ರೀನ್ಗಳು ಬೇಕಾಗಿತ್ತು ಮನೆಗೆ. ಸ್ಕ್ರೀನ್ಗಳು ಹಳೇದಾಗಿದೆ ಬೇರೆದೆಲ್ಲ. ಸೊ ಅದಕ್ಕೆ ಹೊಸ ಸ್ಕ್ರೀನ್ ತೊಗೋಬೇಕು ಅಂತ ಚಿಕ್ಕಪೇಟೆಗೆ ಹೋಗಿದ್ದೆ. ಚಿಕ್ಕಪೇಟೆಗೆ ಅಂದರೆ ಸ್ಕ್ರೀನ್ ತೊಗೋಬೇಕು ಅಂತಲೇ ಹೋಗಿದ್ದಲ್ಲ, ಮಾರ್ಕೆಟ್ಗೆ ಹೋಗಿದ್ವಲ್ಲ. ಸೊ ಹಾಗೆ ಚಿಕ್ಕಪೇಟೆ ಕಡೆನೂ ಓಡಾಡ್ಕೊಂಬರೋಣ ಅಂತ ಹೋದ್ವಿ. ಸೊ ಆವಾಗ ನಾನು ಒಂದಷ್ಟು ಸ್ಕ್ರೀನ್ ತೊಗೊಂಡೆ. ನನಗೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಲೈಟ್ ಕಲರ್ ಇರೋವಂಥ ಸ್ಕ್ರೀನ್ಗಳು ಬೇಕಾಗಿತ್ತು. ಬಟ್ ನನಗೆ ಸದ್ಯಕ್ಕೆ ಇವಾಗ ಯಾವ್ದು ಸಿಕ್ಕಿದೆಯೋ ಅದು ತೊಗೊಂಡು ಬಂದಿದ್ದೀನಿ. ಇದೊಂದು ಸ್ಕ್ರೀನ್ ತೊಗೊಂಡೆ. ಆಮೇಲೆ ಇದೊಂದು ತೊಗೊಂಡು ಬಂದೆ. ನನಗೆ ಆ್ಯಕ್ಚುಲಿ ಈ ಥರ ಡಿಸೈನ್ ಇರೋವಂಥದ್ದು ಬೇಕಾಗಿರಲಿಲ್ಲ. ನನಗೆ ಯಾವುದಾದ್ರೂ ಪ್ಲೇನ್ ಸಿಗುತ್ತಾ ಅಂತ ನೋಡಿದೆ, ಬಟ್ ಅದೇನೋ ಗೊತ್ತಿಲ್ಲ, ಅಲ್ಲಿ ಜಾಸ್ತಿ ಪ್ಲೇನ್ ಇರೋವಂಥದ್ದು ಯಾವುದೂ ಇರಲಿಲ್ಲ, ಎಲ್ಲ ಡಿಸೈನ್ ಇರೋವಂಥ ಸ್ಕ್ರೀನ್ಗಳೇ ಇತ್ತು. ಸೊ ಅದಕ್ಕೆ ಇರಲಿ ಅಂತ ತೊಗೊಂಡು ಬಂದೆ, ಬೇಕಾಗುತ್ತೆ ಅಂತ. ಇದೊಂದು ತೊಗೊಂಡು ಬಂದೆ, ವೈಟ್ ವಿತ್ ಬ್ಲೂ ಒಂದು ಡೋರ್ ಸ್ಕ್ರೀನ್ ಇದು. ಆಮೇಲೆ ಇದೊಂದು ತೊಗೊಂಡಿದ್ದೀನಿ, ವೈಟ್ ವಿತ್ ಪಿಂಕ್. ಸ್ವಲ್ಪ ಡಾರ್ಕ್ ಆಯಿತು ಅಂತ ನನಗೆ ಅನಿಸುತ್ತೆ. ನನಗೆ ಆ್ಯಕ್ಚುಲಿ ತುಂಬ ಲೈಟ್ ಕಲರ್ಸಲ್ಲಿ ಹುಡುಕ್ತಿದ್ದೆ, ಪ್ಲಸ್ ಪ್ಲೇನ್ ಇರೋವಂಥ ಸ್ಕ್ರೀನ್ಗಳು ಹುಡುಕ್ತಿದ್ದೆ. ಬಟ್ ನನಗೆ ಸದ್ಯಕ್ಕೆ ಸಿಕ್ಕಿದ್ದಿದ್ದೇನೆ. ಮತ್ತು ಇದೊಂದು ಸ್ಕ್ರೀನ್ ಇವಾಗ ಹೊಸದಾಗಿ ಹಾಕಿದ್ದೀನಿ, ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೋಸ್ಕರ ಇದೊಂದು ಸ್ಕ್ರೀನ್ ಹಾಕಿದ್ದೀನಿ. ಪರವಾಗಿಲ್ಲ, ಇರೋದ್ರಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಪ್ಲೇನ್ ಸ್ಕ್ರೀನ್ಗಳು ತೊಗೊಂಡು ಬರ್ತೀನಿ. ಹೀಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.